ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವುಳ್ಳನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾವಿನಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಬೇಷ ಪ್ರಮಾಣದ ಭಾವಿ. ಆಮೇನ್. ಇದಕ್ಕೆ ಆಧಾರವಾಗಿ ಪ್ರೀತಿಯ ಮಕ್ಕಳೇ, ಆದಿಕಾಂಡ 21ನೇ ಅಧ್ಯಾಯ 22ನೇ ವಚನ ಹಿಡಿದು 34ನೇ ವಚನವರೆಗೂ ಇದೆ. ಆದರೆ ನಾನು 33ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಲ್ಲವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ಅಬ್ರಹಾಮನು ಬೇಷದಲ್ಲಿ ಪಿಚ್ಚುಳ್ಳ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಆಮೇನ್. ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ನಾವು ಗಮನಿಸಬೇಕಾದ್ರೆ, ದೇವ್ರ ವಾಕ್ಯ ನಾವು ಯೋಚಿಸಬೇಕಾದ್ರೆ, ನಾವು ಏನೇ ಪ್ರಮಾಣ ಮಾಡಬೇಕಾದ್ರೂ ಪ್ರಾರಂಭಿಸಬೇಕಾದ್ರೂ ಮುನ್ನ ನಾವು ಪ್ರಾರ್ಥಿಸುವಿಯೋ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಪ್ರಾರ್ಥಿಸ್ತಾ ಇದೀವ. ಸಣ್ಣನಾಗಿ ನಮ್ಮ ಪ್ರಮಾಣ ಏನಾದರೂ ತಕ್ಷಣ ನಾವು ಇದು ಮಾಡ್ತೀವಿ. ಆದರೆ ಮುಂಚೆ ನಾವು ಪ್ರಾರ್ಥಿಸ್ಬೇಕೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಹಳೆಯ ಕಾಲದಲ್ಲಿ ನೋಡೋದಾದರೆ ಪ್ರಮಾಣಕ್ಕೆ ಹೆಚ್ಚು ಮಹತ್ವ ಇದ್ದುದನ್ನು ನಾವು ನೋಡ್ತೀವಿ, ಕಾಣಬಹುದು. ಹಾಗೂ ಪ್ರಮಾಣ ಪತ್ರ ಮಾಡಿಸುವುದು ಸಹ ಇದೆ. ನ್ಯಾಯಾಧೀಶರು ಹಾಗೂ ಮುಂತಾದರ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರಮಾಣ ಮಾಡಿಸಿಕೊಂಡ ಪತ್ರವೇ ಪ್ರಮಾಣ ಪತ್ರ ಎಂಬುದಾಗಿ ಅವರು ಸೈನ್ ಬೇಕು. ಮತ್ತು ಪ್ರಮಾಣ ಇದು ಚೆನ್ನಾಗಿ ನ್ಯಾಯ ಇದೆ, ಹೆಂಗೆ ಇದೆ ಎಂಬುದಾಗಿ ಯೋಚನೆ ಮಾಡ್ತಿದ್ರು. ಆದರೆ ಪ್ರತಿ ಮಕ್ಕಳೇ, ಇಲ್ಲಿ ನೋಡೋದಾದರೆ ಬೇಷ ಪ್ರಮಾಣದ ಬಗ್ಗೆ ನೋಡೋದಾದರೆ ಎರಡು ವಿಷಯ ನಾನು ಹೇಳಕ್ಕೆ ಇಷ್ಟೊಳಗಾಗಿದ್ದೇನೆ. ಮೊದಲನಾಗಿ ನೋಡಿದೆ, ಹಿತವನ್ನು ಮಾಡಲು ಪ್ರಮಾಣ. ಯಾವ ಥರ ಹಿತ ಎಂಬುದನ್ನು ನೋಡೋದಾದರೆ ಅಲ್ಲಿ ಅಭಿಮೇಕನ ನೋಡ್ತೀವಿ. ಇಲ್ಲಿ ಅಧ್ಯಾಯದ ನೋಡೋದಾದರೆ ಅಭಿಮೇಕನ ಫಿಲಿಸ್ಟಿಯರ ಅರಸ ಈಗಾಗಲೇ ಅಬ್ರಹಾಮನ ಹೆಂಡತಿಯಾದ ಸಾರಳನ್ನು ತನ್ನ ಪತ್ನಿಯಾಗಬೇಕೆಂದು ಮಾಡಿಕೊಂಡಿರುವ ದೇವರು ಅವನಿಗೆ ಕನಸಿನಲ್ಲಿ ಎಚ್ಚರಿಸಿ, ಅವನು ಆಕೆಯನ್ನು ಪರಿಶುದ್ಧಗೊಳಿಸದೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕರುಣಿಸು ನೆನೆಸಿಕೊಳ್ಳುವುದು ಸೂಕ್ತ ಎಂಬುದಾಗಿ. ಹೌದು ಮಕ್ಕಳೇ, ದೇವರು ಹೇಳ್ತಾರೆ ಅಭಿಮೇಕನಿಗೆ, ನೀನು ಅವಳಿಗೆ ಮುಟ್ಟಬೇಡ, ನೀನು ಅವಳಿಗೆ ಸರಿಯಾಗಿ ನೋಡ್ಕೋ ಎಂಬುದಾಗಿ ದೇವ್ರು ಹೇಳ್ತಾರೆ. ಹೌದು ಮಕ್ಕಳೇ, ಅದೇ ಥರ ಮುಂದೆ ಬರಬೇಕಾದ್ರೆ ಅಭಿಮೇಕನ ಸಾಕ್ಷಿ ನೋಡಿದರೆ ಅಬ್ರಹಾಮನು ಮಾಡುವ ಕಾರ್ಯದ ಹಿಂದೆ ದೇವರ ಇರುವಿಕೆ ಮತ್ತು ನೆನೆಸುವಿಕೆಯನ್ನು ಮನಗೊಂಡ. ಏಕೆಂದರೆ ಅವನಿಗೆ ಉಂಟಾಗುತ್ತಿದ್ದ ಅಭಿವೃದ್ಧಿ ಆಗಿತ್ತು. ನಾನು ನಿನಗೆ ಹಿತವನ್ನು ಮಾಡಿದಂತೆ, ಅಂದರೆ ಈ ಹಿಂದೆ ಅವನು ಹಣ ಆಸ್ತಿಯನ್ನು ಕೊಟ್ಟು ಕಳಿಸಿದ ಕೃತಜ್ಞತೆ ಹೇಳ್ತಿದ್ರು. ಅಭಿಮೇಕ, ನೀನು ನನಗೆ ಸಹಾಯ ಮಾಡಿದಿ, ಆದರೆ ನಾನು ನಿನಗೆ ಕೃತಜ್ಞತೆ ಹೇಳ್ತೇನೆ ಎಂಬುದಾಗಿ ಅಭಿಮೇಕನ ಅಬ್ರಹಾಮ ಹೇಳ್ತಾರೆ. ಹೌದು ಮಕ್ಕಳು, ನಮ್ಮ ಜೀವಿತದಲ್ಲಿ ಕೂಡ ನಾವು ಏನೇ ಪ್ರಮಾಣ ಮಾಡಬೇಕಾದ್ರೂ ಮುಂಚೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಏನಾದರೂ ಸಾಕ್ಷಿ ಇದು ಪತ್ರ ಇರುತ್ತೆ. ಅದೇ ಥರ ಇಲ್ಲೂ ಕೂಡ ಈ ಬೇಷ ಪ್ರಮಾಣದ ಭಾವಿ ಬಗ್ಗೆ ಯೋಚನೆ ಮಾಡ್ತಾರೆ. ನಾನು ಯೆಹೋವನ ಹೆಸರಲ್ಲಿ ಆರಾಧಿಸ್ತೇನೆ ಎಂಬುದಾಗಿ. ಹೌದು ಮಕ್ಕಳೇ, ದೇವರಲ್ಲಿ ಆ ನಂಬಿಕೆಯಿಂದ ಅಬ್ರಹಾಮನು ಜೀವಿಸ್ತಿದ್ರು. ಅದೇ ಎರಡನೇದಾಗಿ ನೋಡೋದಾದ್ರೆ ಸಾಕ್ಷಿಯಾಗಿ ಪ್ರಮಾಣ. ಯಾವ ಥರ ಕುರಿ ದನಗಳು ಅವರೆಲ್ಲ ಮಾಡ್ತಾಯಿದ್ರು, ಆ ಪ್ರಮಾಣ ಒಡಂಬಡಿಕೆನ ಮಾಡ್ಕೋತಾ ಇದ್ರು ಎಂಬುದಾಗಿ ಈ 3ನೇ ಅಧ್ಯಾಯದಲ್ಲಿ ನೋಡ್ಬೋದು. ಅದೇ ಥರ ನಮ್ಮ ಜೀವಿತದಲ್ಲಿ ದೇವರೇ ನಿನ್ನ ಚಿತ್ತದಂತೆ ನಾವು ಪ್ರಮಾಣ ಮಾಡುವಾಗ, ಇನ್ನೊಬ್ಬರಿಗೆ ಏನಾದರೂ ಪತ್ರ ಬರೆಯುವಾಗ ನಾವು ಜಾಗರೂಕತೆಯಿಂದ ಇರಬೇಕೆಂಬುದೇ ಈ ವಾಕ್ಯ ನಮ್ಮನ್ನು ಎಚ್ಚರಿಸ್ತಿದೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ. ಪ್ರೀತಿಯ ಮಕ್ಕಳು, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ತಿರುಗಿ ಶೇರ್ ಮಾಡಬೇಕೆಂಬುದ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೇ ಮಹೋನ್ನತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಅಪ್ಪ ದೇವರೇ, ನಾವು ಪ್ರಮಾಣ ಮಾಡುವಾಗ ಮುಂಚೆ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡು. ಪ್ರತಿಯೊಬ್ಬರನ್ನು ಆಶ್ವಾಸಿ ಕಾಪಾಡು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ತಂದೆ. ಆಮೇನ್. May God bless you.